ರಾಜ್ಯ ಸರ್ಕಾರವು ಹಿಂದೂ ಸಂಘಟನೆಗಳಿಗೆ ದ್ವೇಷ ಭಾಷಣದ ಧ್ವನಿ ಅಡಗಿಸಲು ಈ ಮಸೂದೆ ಜಾರಿಗೆ ತರುತ್ತಿರುವ ಸರ್ಕಾರ ಸಂವಿಧಾನಾತ್ಮಕವಾಗಿ ಮಸೂದೆ ಪರಿಗಣಿಸಬೇಕು ಎಂದು ಕಲಬುರಗಿಯಲ್ಲಿ ಶಿವಸೇನಾ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು. ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ. ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ಹಿಂಸಾಚಾರ ಹತ್ಯೆ ಖಂಡಿಸಿ ಕೇಂದ್ರ ಸರ್ಕಾರ ಇದಕ್ಕೆ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಕಲಬುರಗಿ ಶಿವಸೇನಾ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸುವ ವಿಷಯ ಏನಂದ್ರೆ, ಮೊನ್ನೆ ನಡೆದಂಥ ಚಳಿಗಾಲದ ಅಧಿವೇಶನದಲ್ಲಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣದ ಮಸೂದೆಯನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಏನು ವಿಚಾರ ವ್ಯಕ್ತಪಡಿಸಿದೆ, ಅದೇ ರೀತಿ ಗೋ ಹತ್ಯೆ ಕಾನೂನಿನಲ್ಲಿ ಸಡಿಲುಪಡಿಸುವ ಕೆಲಸ ಮಾಡ್ತಿದೆ. ಇದನ್ನು ಶಿವಸೇನಾ ಪಕ್ಷ ಉಗ್ರವಾಗಿ ಖಂಡಿಸುತ್ತದೆ. ಇವರು ಹಿಂದೂ ಕಾರ್ಯಕರ್ತರ ಧ್ವನಿಯನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಈ ಮಸೂದೆಯನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದನ್ನು ಶಿವಸೇನೆ ಉಗ್ರವಾಗಿ ಖಂಡಿಸಿ ಅದೇ ರೀತಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಇವತ್ತಿನ ಮನವಿ ಸಲ್ಲಿಸಲಾಯಿತು. ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಏನು ಹಿಂದೂಗಳನ್ನು ಜೀವಂತವಾಗಿ ದಹನ ಮಾಡಿ ಉಗ್ರರ ಜಿಹಾದಿಗಳಿಗೆ ಕರ್ನಾಟಕದಲ್ಲಿ ಬಾಂಗ್ಲಾದೇಶದ ನುಸುಳುಕೋರರು ಇದ್ದಾರೆ, ಅವರನ್ನು ಕೂಡಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಗ್ಗಟ್ಟಿನಲ್ಲಿ ಒದ್ದು ಓಡಿಸಬೇಕೆಂದು ಈ ಮೂಲಕ ಮನವಿ ಮಾಡ್ತಿದೆ. ಈ ವೇಳೆ ಕಲಬುರಗಿ ಶಿವಸೇನಾ ಜಿಲ್ಲಾಧ್ಯಕ್ಷರಾದ ಗುರುಶಾಂತ್ ಟೆಂಗಳಿ ಅವರು ಮಾತನಾಡಿ, ರಾಜ್ಯ ಸರ್ಕಾರದ ನಡೆ ಸಂವಿಧಾನಾತ್ಮಕ ಮಹತ್ವ ಹೊಂದಿರುವ ರಾಜ್ಯ ಸರ್ಕಾರ ಅಂಗೀಕರಿಸಲಾದ ದ್ವೇಷ ಭಾಷಣ ಮಸೂದೆ ಇದು ಹಿಂದೂ ಹೋರಾಟಗಾರರ ಹತುಕುವ ಅಂತ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತಿದೆ. ಇದಕ್ಕೆ ಪುನರ್ ಪರಿಶೀಲಿಸಿ ಹಿಂತಿರುಗಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರ ಕಳೆದ ಅಧಿವೇಶನದಲ್ಲಿ ಒಂದು ದ್ವೇಷ ಭಾಷಣ ತಡೆ ಕಾಯ್ದೆ ಮತ್ತು ಗೋಹತ್ಯೆ ನಿಷೇಧದಲ್ಲಿದ್ದಂಥ ಕೆಲವು ಕಾನೂನುಗಳನ್ನು ಸಡಿಲ ಮಾಡಿರುವಂಥ ಮತ್ತು ಅದೇ ರೀತಿ ಕರ್ನಾಟಕದಲ್ಲಿ ಅಕ್ರಮವಾಗಿ ನೆಲೆಸಿರುವಂಥ ಬಾಂಗ್ಲಾದೇಶಿಗಳನ್ನು ಒದ್ದು ಓಡಿಸಬೇಕು ಅನ್ನೋ ಒಂದು ವಿಷಯ ಇಟ್ಟುಕೊಂಡು ಇವತ್ತು ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಇವೆರಡೂ ಬಿಲ್ಗಳನ್ನು ರಾಜ್ಯಪಾಲರ ಗಮನಕ್ಕೆ ಬಂದಾಗ, ಅವ್ರ ಹತ್ರ ಬಂದಾಗ ಪಾಸ್ ಮಾಡದೆ ವಾಪಸ್ ಕಳಿಸ್ಬೇಕು ಅನ್ನೋ ಒಂದು ವಿಷಯ ಶಿವಸೇನಾ ಪಕ್ಷ ಇವತ್ತಿನ ದಿವಸ ರಾಜ್ಯಾದ್ಯಂತ ಒಂದು ಹೋರಾಟದ ಮುಖಾಂತರ ಮನವಿ ಸಲ್ಲಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಈ ಹೆದರಿಕೆಪ್ಪ ಅಂತಂದರೆ, ಇಲ್ಲಿವರೆಗೂ ಸ್ವಾತಂತ್ರ್ಯ ನಂತರ ಯಾವ ಒಂದು ಸುಳ್ಳು ಇತಿಹಾಸವನ್ನು ಹೇಳಿ ಇಲ್ಲಿವರೆಗೂ ಚುನಾವಣೆಯಲ್ಲಿ ಗೆದ್ಕೊಂಡು ಬಂದಿತ್ತು, ಆ ವಿಷಯ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಹಿಂದೂಗಳು ಜಾಗೃತ ಆಗ್ತಿದ್ದಾರೆ. ಹಿಂದೂ ಕಾರ್ಯಕರ್ತರು ಹಿಂದೂಗಳನ್ನು ಜಾಗೃತ ಮಾಡಿ ಇಲ್ಲಿರುವಂಥ ಒಂದು ನಿಜವಾದ ಇತಿಹಾಸವನ್ನು ತಿಳಿಸ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ಇವತ್ತು ಕಾಂಗ್ರೆಸ್ ದೇಶದಲ್ಲಿ ನಿರ್ನಾಮ ಆಗ್ತಾಯಿದೆ. ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಅಂಜಿಕೆ ಇದೆ, ಬರುವಂಥ ಚುನಾವಣೆಯಲ್ಲಿ ಇಲ್ಲಿಯೂ ನಾವು ಸರ್ಕಾರ ಮಾಡೋಕ್ಕಾಗಲ್ಲ ಇದೇ ರೀತಿ ಇವರನ್ನು ಬಿಟ್ಟರೆ ಅಂತೇಳಿ ಆ ಒಂದು ವಿಷಯ ಇಟ್ಕೊಂಡು ಹಿಂದೂ ಕಾರ್ಯಕರ್ತರನ್ನು ದಮನ ಮಾಡುವಂಥ ಒಂದು ವಿಷಯ ಇಟ್ಕೊಂಡು ಇವತ್ತು ಈ ಬಿಲ್ ಪಾಸ್ ಮಾಡಿದೆ. ನಾವು ರಾಜ್ಯಪಾಲರಿಗೆ ಮನವಿ ಮಾಡ್ತಾ ಇದ್ದೀವಿ, ಇವೆರಡೂ ಬಿಲ್ಗಳನ್ನು ಪಾಸ್ ಮಾಡಬಾರ್ದು. ಈ ಸಂದರ್ಭದಲ್ಲಿ ಹುಲ್ಲೇಶ್ ಕಾಸರ್ ಬೋಸ್ಗಾ, ಕಲಬುರಗಿ ಶಿವಸೇನಾ ಯುವಕ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ರಾಕೇಶ್ ಜಮಾದಾರ್, ಕಲಬುರಗಿ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷ ರೋಹಿತ್ ಪಿಸ್ಕೆ ಭಾಗವಹಿಸಿದರು. ಲಕ್ಷ್ಮಣ್ ಪವಾರ್, 9 ಲೈವ್ ನ್ಯೂಸ್, ಕಲಬುರಗಿ.